ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಗೌಡ KA06 ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂದರೆ, ಇವತ್ತು ನಮ್ಮಮ್ಮ ಬರ್ಡೇ. ಎಲ್ಲರೂ ಕಮೆಂಟ್ಸಲ್ಲಿ ಹ್ಯಾಪಿ ಬರ್ಡೇ ಅಮ್ಮ ಅಂತ ವಿಶ್ ಮಾಡಿಬಿಡಿ. ಇವತ್ತು ನಮ್ಮಮ್ಮ ಬರ್ಡೇ ಸ್ಪೆಷಲ್ ನಾವು ಇಂಡೋ ಚೈನೀಸ್ ಸ್ಟೈಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡು ವಿಲ್ ಗೆಟ್ ಬ್ಯಾಕ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕ್ಯಾರೆಟ್, ಗೆಡ್ಡೆಕೋಸು, ಬೀನ್ಸು, ಕ್ಯಾಪ್ಸಿಕಮ್, ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು, ಮತ್ತು ಗ್ರೀನ್ ಚಿಲ್ಲಿನೂ ತೊಗೊಂಡಿದ್ದೀವಿ, ಸ್ವಲ್ಪ ಕರಿಬೇವು, ಒಂದು ಟೊಮೊಟೊ, ಮತ್ತು ಫೈನಾಗಿ ಚಾಪ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು. ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಾಪ್ ಇಟ್ಕೊಂಡಿದ್ದೀವಿ. ನಿಮಗೆ ಬೇಕಾದರೆ ಪೇಸ್ಟ್ ಕೂಡ ಮಾಡ್ಕೋಬೋದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಕರಿಬೇವು, ಹಸಿರುಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಒಂದೇ ಸತಿ ಹಾಕೋತಿದ್ದಾರೆ. ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು. ಟೊಮೊಟೊ ಹಾಕ್ಕೊಳ್ಳಿ. 1 ಟೊಮೊಟೊ ತೊಗೊಂಡಿದ್ದೀವಿ. 1 ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಸಣ್ಣ ಹಚ್ಕೊಂಡಿರೋದು ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಚ್ಕೊಂಡಿರೋದು, ಸ್ವಲ್ಪ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗೋಂಗೆ ಮಾಡ್ಕೊಳ್ಳಿ. ಹುರುಳಿಕಾಯಿ ಸಣ್ಣಕ್ಕೆ ಹಚ್ಕೊಂಡಿರೋದು ಹಾಕ್ಕೊಳ್ಳಿ. ಅದು ಸ್ವಲ್ಪ ಬಾಡಿಸ್ಕೊಳ್ಳಿ. ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬೇಯಬೇಕು. ಎಣ್ಣೆಲಿ ಗೆಡ್ಡೆಕೋಸು ಸಣ್ಣಕ್ಕೆ ಹಚ್ಕೊಂಡಿರೋದು ಅದನ್ನು ಹಾಕ್ಕೊಳ್ಬಿಡಿ. ಎಲ್ಲ ವೆಜಿಟೇಬಲ್ಗಳ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಕ್ರಂಚಿನೆಸ್ ಹೋಗ್ದಿಲ್ದಂಗೆ ಒಂದು 60 to 70% ಬೇಯಿಸ್ಕೊಳ್ಳಿ ಗೈಸ್. ಯಾಕೆಂದರೆ ಅದು ತಿನ್ನುವಾಗ ಕರುಮ್ ಅಂತ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ತರಕಾರಿಗೆ ಹಚ್ಕೊಬೇಕು, ಬಾಯ್ಲ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಇದನ್ನ ಕವರ್ ಮಾಡಿ ಸ್ವಲ್ಪ 2 ನಿಮಿಷ 3 ನಿಮಿಷ ಬೇಯಿಸ್ಕೊಳೋಣ. ತರಕಾರಿ ಈಗ ತೆಗೆದು ನೋಡ್ತಾ ಇದ್ದೀವಿ. ತರಕಾರಿ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಇದಾಗಿದೆ. ಇದಕ್ಕೆ ನಾವೀಗ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ತಾನೆ 1 ಸ್ಪೂನ್ ಮನೆ ಮಸಾಲೆ ಪುಡಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಗೈಸ್. ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಇಂಡಿಯನ್ ಸ್ಟೈಲೇ ಇರುತ್ತೆ. ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ತೀವಿ ಅಷ್ಟೇ. ಚೈನೀಸ್ ಅಂದರೆ ಮುಂಚೆ ಕೆಚಪ್ ಹಾಕ್ತಾ ಇದ್ವಿ. ಸೊ ಇವಾಗ ಹೆಲ್ತ್ ಕಾನ್ಷಿಯಸ್ನೆಸ್ಸಿಂದ ಸ್ವಲ್ಪ ಕೆಚಪ್ ಆ್ಯಡ್ ಮಾಡೋದು ನಿಲ್ಲಿಸಿದ್ದೀವಿ. ಟೊಮೊಟೊ ಹಾಕಿದ್ದೀವಿ. ಸೊ ಅದಕ್ಕೆ ಟೊಮೊಟೊಲ್ಲೇ ಅದ್ರದ್ದು ಫ್ಲೇವರ್ ಬರಲಿ ಅಂತ ಟೊಮೊಟೊ ಆ್ಯಡ್ ಮಾಡಿದ್ದೀವಿ. ನಿಮಗೆ ಬೇಕಾದರೆ ನೀವು ಕೆಚಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಈಗ ಒಳ್ಳೆ ಮಿಕ್ಸ್ ಕೊಡಿ. ಒಳ್ಳೆ ಮಿಕ್ಸ್ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮ ಆಲ್ರೆಡಿ ಸೋನಾ ಮಸೂರಿ ರೈಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಾರೆ ಗೈಸ್. ಫೈನಲ್ ಆಗಿ ಆ್ಯಡ್ ಮಾಡ್ತಾರೆ. ಇದಕ್ಕೆ ಗಾರ್ನಿಶಿಂಗಿಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಯಿತು. ಈಗ ರೆಡಿ ಆಗಿದೆ. ಗೊಜ್ಜು ರೆಡಿ. ಟೇಸ್ಟ್ ಹೇಗಿದೆ? ಇವತ್ತು ಫಿಶ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ.
ಈಗ ಅಲ್ಲೇ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಟೇಸ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ. ಮಾವು ಸೂಪರ್ ಆಗಿದೆ, ಸೂಪರ್ ಆಗಿ ಬಂದಿದೆ. ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ರೈಸ್ ಆ್ಯಡ್ ಮಾಡ್ಕೊಂಡಿದ್ದಾರೆ, ಈಗ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದಾರೆ. ಫೈನಲ್ ಔಟ್ಪುಟ್ ಹೀಗೆ ಬಂದಿದೆ ನೋಡಿ ಗೈಸ್. ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿ